ಸದ್ಯದ ಮಟ್ಟಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಐ ವಿಡಿಯೋ ಫೋಟೋಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಸಾಕಷ್ಟು ಹೀರೋಯಿನ್ಸ್ಗಳ ವಿಡಿಯೋ ವೈರಲ್ ಆಗ್ತಾ ಇದೆ, ಫೋಟೋಸ್ ವೈರಲ್ ಆಗ್ತಾ ಇದೆ. ಯಾರ್ದೋ ಮುಖಕ್ಕೆ ಇನ್ಯಾರ್ದೋ ದೇಹ ಹಾಕಿರ್ತಾರೆ. ನಿಜವಾಗಿಯೂ ಕೂಡ ಕೆಲವೊಂದಷ್ಟು ಜನರಿಗೆ ಇದು ರಿಯಲ್ಲಾ ಅಥವಾ ಫೇಕಾ ಏನು ಗೊತ್ತಾಗ್ದಲೇ ಇರುವಂತಹ ಪರಿಸ್ಥಿತಿ. ಬಹಳ ಕೆಟ್ಟದಾಗಿ ಎಡಿಟ್ ಮಾಡಿರ್ತಾರೆ. ಅದನ್ನ ಕೆಲವೊಂದಷ್ಟು ಜನ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡುವಂಥದ್ದು. ಆಲ್ಮೋಸ್ಟ್ ನಮ್ಮ ಕನ್ನಡದ ನಟಿಮಣಿಯರಿಗೂ ಕೂಡ ಈ ಡೀಪ್ ಫೇಕ್ ಅನ್ನುವಂಥದ್ದು ತಟ್ಟಿದೆ. ಈಗ ರುಕ್ಮಿಣಿ ವಸಂತ ಸರ್ದಿ ಅಂತ ಅನ್ಸುತ್ತೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಸದ್ಯದ ಮಟ್ಟಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಐ ವಿಡಿಯೋ ಫೋಟೋಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಇದಂತೂ ಎಐ ಜಮಾನ ಆಗಿ ಕ್ರಿಯೇಟ್ ಆಗ್ಬಿಟ್ಟಿದೆ. ಯಾರ್ದೋ ಮುಖಕ್ಕೆ ಇನ್ಯಾರ್ದೋ ದೇಹ ಹಾಕಿರ್ತಾರೆ, ಡೀಪ್ ಫೇಕ್ ಮಾಡಿರ್ತಾರೆ, ಬಟ್ಟೆ ಹಾಕೋದು, ಹೀಗೆ ಚಿತ್ರ ವಿಡಿಯೋಸ್ಗಳನ್ನು ನಾವು ಪ್ರತಿನಿತ್ಯ ನೋಡ್ತಾನೆ ಇರ್ತೀವಿ. ಇನ್ಸ್ಟಾಗ್ರಾಮ್ ಆಗಿರಬಹುದು, ಫೇಸ್ಬುಕ್ ಆಗಿರಬಹುದು, ಯೂಟ್ಯೂಬ್ ಆಗಿರಬಹುದು. ಅದರಲ್ಲೂ ಕೂಡ ನಟಿಮಣಿಯರ ಚಿತ್ರ ವಿಡಿಯೋಸ್ಗಳು, ಫೋಟೋಸ್ಗಳು ವೈರಲ್ ಆಗ್ತಾ ಇದೆ. ನಿಜವಾಗಿಯೂ ಕೂಡ ಕೆಲವೊಂದಷ್ಟು ಜನರಿಗೆ ಇದು ರಿಯಲ್ಲಾ ಅಥವಾ ಫೇಕಾ, ಎಐ ಏನು ಗೊತ್ತಾಗ್ದಲೇ ಇರುವಂತಹ ಪರಿಸ್ಥಿತಿ ಇವಾಗ ನಿರ್ಮಾಣವಾಗಿರುವಂಥದ್ದು. ಆಲ್ಮೋಸ್ಟ್ ನಮ್ಮ ಕನ್ನಡದ ನಟಿಮಣಿಯರಿಗೂ ಕೂಡ ಈ ಡೀಪ್ ಫೇಕ್ ಅನ್ನುವಂಥದ್ದು ತಟ್ಟಿದೆ. ಸಾಕಷ್ಟು ನಟಿಮಣಿಯರು ಈಗಾಗಲೇ ಈ ಎಐ ಫೋಟೋ ವಿಡಿಯೋಸ್ಗಳಿಗೆ ಬಲಿಯಾಗಿದ್ದಾರೆ. ರೀಸೆಂಟ್ ಆಗಿ ನಾವು ನೋಡ್ತಾ ಹೋಗಬಹುದು, ಅಗ್ನಿಸಾಕ್ಷಿ ವೈಷ್ಣವಿ ಗೌಡ ಅವರ ಫೋಟೋಸ್ಗಳು ಬಹಳ ಕೆಟ್ಟದಾಗಿ ಎಡಿಟ್ ಮಾಡಿರ್ತಾರೆ. ಅವರ ಮದುವೆ ಆಗಿ ಕೆಲವು ತಿಂಗಳ ನಂತರ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಕ್ರಿಯೇಟ್ ಮಾಡಿರುವಂತಹ ಫೋಟೋಸ್ ಆಗಿರಬಹುದು, ಅಥವಾ ಅವರ ಒಂದು ಬಿಕಿನಿ ಫೋಟೋಸ್ ಆಗಿರಬಹುದು, ಅಥವಾ ನಾರ್ಮಲ್ ಆಗಿ ಎಐ ಫೋಟೋಸ್ ಆಗಿರಬಹುದು. ಬಹಳ ಕೆಟ್ಟದಾಗಿ ಎಡಿಟ್ ಮಾಡಿರ್ತಾರೆ. ಅದನ್ನ ಕೆಲವೊಂದಷ್ಟು ಜನ ಅದನ್ನ ನಿಜ ಅಂತ ನಂಬ್ಕೊಂಡು ಅವರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡುವಂಥದ್ದು, ಕೆಟ್ಟದಾಗಿ ಕಮೆಂಟ್ ಮಾಡುವಂಥದ್ದು, ಈ ರೀತಿ ಸದ್ಯಕ್ಕೆ ನಡೀತಾ ಇರುವಂಥದ್ದು. ಸೊ ಅದರಿಂದ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ, ಅವರ ಮನೆಯವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ, ಈ ಮಾಡುವಂಥವ್ರಿಗೆ ಅದ್ಯಾವುದು ಗೊತ್ತಾಗೋದೇ ಇಲ್ವಾ, ಅಥವಾ ಗೊತ್ತಾದ್ರೂ ಕೂಡ ಸ್ಯಾಡಿಸ್ಟ್ಗಳು ಈ ರೀತಿ ಮಾಡ್ತಾರಾ ಅನ್ನುವಂಥದ್ದು ಸದ್ಯಕ್ಕೆ ಎಲ್ಲರೂ ಮಾತಾಡ್ಕೊಳ್ತಾ ಇರುವಂತಹ ವಿಚಾರವಾಗಿದೆ. ಸಾಕಷ್ಟು ಹೀರೋಯಿನ್ಸ್ಗಳ ಫೋಟೋಸ್ ಕೂಡ ವಿಡಿಯೋ ವೈರಲ್ ಆಗ್ತಾ ಇದೆ, ಫೋಟೋಸ್ ವೈರಲ್ ಆಗ್ತಾ ಇದೆ. ಅದು ನಿಜಾನಾ ಅಥವಾ ಸುಳ್ಳಾ ಅಂತ ತಿಳ್ಕೊಳ್ಳೋಕೆ ನಮಗೊಂದಷ್ಟು ಟೈಮ್ ಬೇಕಾಗುತ್ತೆ. ಅದರಲ್ಲೂ ಇವಾಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಒಂದಷ್ಟು ಜನ ಅವರ ಫೋಟೋಸ್ ವಿಡಿಯೋಸ್ಗಳು ಕೂಡ ಇದೇ ರೀತಿ ಆಗಿರುವಂಥದ್ದು. ಎಷ್ಟೋ ಜನ ಇದಕ್ಕೆ ಪ್ರಾಣವನ್ನು ಕೂಡ ಕಳ್ಕೊಂಡಿರುವಂತಹ ಘಟನೆ ಕೂಡ ನಡೆದಿದೆ. ಸೂಸೈಡ್ಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು ಈ ಎಐ ಫೋಟೋ ವಿಡಿಯೋಗೆ ಅವರು ಕೂಡ ಬಲಿಯಾಗಿದ್ದಾರೆ. ಬಟ್ ಸದ್ಯಕ್ಕೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ಈಗ ಕೆಲವು 4-5 ದಿನದಿಂದ ರುಕ್ಮಿಣಿ ವಸಂತ ಅವರ ಒಂದಷ್ಟು ವಿಡಿಯೋಸ್ಗಳು, ಫೋಟೋಸ್ಗಳು ವೈರಲ್ ಆಗ್ತಾ ಇದೆ. ಈಗ ರುಕ್ಮಿಣಿ ವಸಂತ ಸರ್ದಿ ಅಂತ ಅನ್ಸುತ್ತೆ. ರುಕ್ಮಿಣಿ ಅವರನ್ನ ಪ್ರೀತಿಸೋರು ಬಹಳಷ್ಟು ಜನ ಇದ್ದಾರೆ. ಕಾಂತಾರ ಆದ್ಮೇಲಂತೂ ಅವರ ಫ್ಯಾನ್ ಬೇಸ್ ಇನ್ನೂ ಹೆಚ್ಚು ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಒಂದ್ ಕಡೆ ಟಾಕ್ಸಿಕ್ ಅಲ್ಲೂ ಕೂಡ ತಮ್ಮನ್ನ ತಾವು ರುಕ್ಮಿಣಿ ಅವರು ತೊಡಗಿಸ್ಕೊಂಡಿದ್ದಾರೆ. ಒಂದು ಬೋಲ್ಡ್ ಅವತಾರದಲ್ಲಿ ಟಾಕ್ಸಿಕ್ ನಲ್ಲೂ ರುಕ್ಮಿಣಿ ಅವರು ಕಾಣಿಸ್ಕೊಂಡಿದ್ದಾರೆ. ಯೂಶಲಿ ರುಕ್ಮಿಣಿ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ್ಲಿಂದ ಇಲ್ಲಿವರೆಗೂ ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ, ಅಥವಾ ಏನಾದರೂ ಒಂದು ಈವೆಂಟ್ಗಳಾಗಲಿ, ಅಥವಾ ಸಿನಿಮಾಗಳಾಗಲಿ, ಅಥವಾ ನಾರ್ಮಲ್ ಆಗಿ ಅವ್ರು ಎಲ್ಲೇ ಹೋದ್ರೂ ಕೂಡ ಅವರು ಯಾವುದೇ ರೀತಿಯ ಬಟ್ಟೆಗಳಲ್ಲಿ ಅವ್ರದ್ದು ಯಾವುದೇ ವ್ಯತ್ಯಾಸ ಕೂಡ ಕಂಡು ಬರಲ್ಲ ನಮಗೆ. ಒಂದೇ ರೀತಿ ಬಟ್ಟೆಗಳನ್ನ ಯೂಸ್ ಮಾಡುವಂಥದ್ದು, ಜಸ್ಟ್ ಅವರ ಬಟ್ಟೆ ಮೇಲೆ ಅವರಿಗೆ ಹಿಡ್ತಾ ಇರುತ್ತೆ. ಆ ರೀತಿ ರುಕ್ಮಿಣಿ ವಸಂತನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅವರ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ನ ಚೆಕ್ ಮಾಡಿದ್ರು ಕೂಡ ಅವರು ಯಾರೇ ಬರೇ ಬಟ್ಟೆಗಳನ್ನ ಅವರು ಹೆಚ್ಚಾಗಿ ಬಳಸೋದೇ ಇಲ್ಲ. ಯಾವುದಾದ್ರೂ ಈವೆಂಟಿಗೆ ಬಂದ್ರು ಅಷ್ಟೇ ಬಹಳ ಡೀಸೆಂಟ್ ಆಗಿ ನ್ಯಾಚುರಲ್ ಲುಕ್ ಇಂದ ರುಕ್ಮಿಣಿ ಅವರು ಕೂಡ ಬರೋದನ್ನ ನಾವೆಲ್ಲರೂ ಕೂಡ ನೋಡಿರ್ತೀವಿ. ಬಟ್ ಸದ್ಯಕ್ಕೆ ರುಕ್ಮಿಣಿ ಅವರ ವೈರಲ್ ಆಗಿರುವಂತಹ ವಿಡಿಯೋ ಅಥವಾ ಫೋಟೋದಲ್ಲಿ ಅವರು ಬಿಕಿನಿ ಹಾಕೊಂಡು ಒಂದು ಶೂಟಿಂಗ್ ಸೆಟ್ ನಲ್ಲಿ ಇರೋ ತರ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇರುವಂತಹ ಒಂದಷ್ಟು ಫೋಟೋಸ್ಗಳು, ವಿಡಿಯೋಸ್ಗಳು ವೈರಲ್ ಆಗಿದೆ. ಬಹಳ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಅವರ ಈ ಒಂದು ಫೋಟೋ ಅಥವಾ ವಿಡಿಯೋವನ್ನ ನೋಡಿ ಈಗ ಅವರ ಅಭಿಮಾನಿಗಳು ಬಹಳ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಟಿ ರುಕ್ಮಿಣಿ ವಸಂತ ಅವರು ಈ ಬಿಕಿನಿಯನ್ನ ಧರಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳಿತಾ ಇರುವಂತಹ ವಿಡಿಯೋ ಹಾಗೇನೆ ಫೋಟೋ ವೈರಲ್ ಆಗ್ತಾ ಇದೆ. ರುಕ್ಮಿಣಿ ಡ್ರೆಸ್ ಸೆನ್ಸ್ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅಂದ್ರೆ ಕೆಲವೊಂದಷ್ಟು ಜನ ಸ್ಯಾಡಿಸ್ಟ್ಗಳಿರ್ತಾರೆ, ಬೇಕಂತಾನೆ ಈ ರೀತಿ ಒಂದಷ್ಟು ಕ್ರಿಯೇಟ್ ಮಾಡುವಂಥದ್ದು. ಕೆಲವರ ಬೆಳವಣಿಗೆಯನ್ನ ಸಹಿಸ್ಕೊಳ್ಳೋಕೆ ಆಗದಲೇ ಇರುವಂಥವ್ರು, ಏನಾದ್ರೂ ಒಂದು ಕಪ್ಪು ಚುಕ್ಕಿ ಅಥವಾ ಕಪ್ಪು ಮಸಿ ಬಳ್ದು ಬಿಡೋಣಪ್ಪ ಅನ್ನುವಂಥವ್ರು ಕೂಡ ಇರ್ತಾರೆ. ಸೊ ಅಂಥವ್ರು ಬಹುಶಃ ಇದನ್ನೆಲ್ಲ ಕ್ರಿಯೇಟ್ ಮಾಡಿರ್ಬೇಕು ಅನ್ಸುತ್ತೆ. ಅದನ್ನ ನೋಡ್ತಾ ಇದ್ರೆ ನಮಗೆ ಅಷ್ಟು ಗೊತ್ತಾಗೇ ಬಿಡುತ್ತೆ, ಇದು ಎಐ ಫೋಟೋ ಅಥವಾ ಎಐ ವಿಡಿಯೋ, ಇದು ಒರಿಜಿನಲ್ ಅಲ್ಲ ಅಂತ. ಯಾರ್ದೋ ದೇಹಕ್ಕೆ ಇನ್ಯಾರ್ದೋ ಮುಖ ಹಾಕಿ ಈ ರೀತಿ ಮಾಡುವಂತಹ ಅವಶ್ಯಕತೆ ಇದೆಯಾ ಅಂತ. ಯೂಶಲಿ ರುಕ್ಮಿಣಿ ಅವರು ಯಾವುದೇ ರೀತಿ ಆಡಂಬರ ಮಾಡುವಂತಹ ಹುಡುಗಿ ಅಲ್ವೇ ಅಲ್ಲ. ನ್ಯಾಚುರಲ್ ಬ್ಯೂಟಿ, ನ್ಯಾಚುರಲ್ ಲುಕ್. ಅವರು ಎಲ್ಲೇ ಹೋದ್ರೂ ಕೂಡ ಅವ್ರದ್ದು ಒಂದು ಈವೆಂಟ್ ಆಗಿರಬಹುದು, ಸಿನಿಮಾ ಆಗಿರಬಹುದು, ಅವರು ಬೋಲ್ಡ್ ಆಗಿ ಕಾಣಿಸ್ಕೊಳ್ಳೋದೇ ಇಲ್ಲ. ಟಾಕ್ಸಿಕ್ ಅಂತ ಬಂದಾಗ್ಲೂ ಅಷ್ಟೇ ಅವ್ರು ಯಾವ ರೀತಿ ಬೋಲ್ಡ್ ಆಗಿದ್ದಾರೆ ಅಂದ್ರೆ ಲುಕ್ ವೈಸ್ ಬೋಲ್ಡ್ ಆಗಿದ್ದಾರೆ, ಡ್ರೆಸ್ ವೈಸ್ ಅಲ್ಲ. ಸೊ ಅದನ್ನು ಕೂಡ ನೀವು ನೋಡಬಹುದು. ಸೊ ಹೀಗಿರ್ಬೇಕಾದ್ರೆ ರುಕ್ಮಿಣಿ ವಸಂತ ಅವರ
ಅವರ ಈ ಒಂದು ಫೋಟೋಸ್ ವಿಡಿಯೋಸ್ ಏನು ವೈರಲ್ ಆಗಿದೆ ಇದು ಎಲ್ಲರ ನಿದ್ರೆಯನ್ನ ಗೆಡಿಸ್ತಾ ಇದೆ. ಈಗಾಗಲೇ ರುಕ್ಮಿಣಿ ಅವರಿಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಪಡ್ಡೆ ಹುಡುಗರಂತೂ ರುಕ್ಕು ರುಕ್ಕು ಅಂತ ಹೇಳಿ ಅವರ ಒಂದಷ್ಟು ಪೋಸ್ಟ್ಗಳಿಗೆ ಕಮೆಂಟ್ ಮಾಡುವಂಥದ್ದನ್ನೆಲ್ಲ ನಾವು ನೋಡಿರ್ತೀವಿ. ಬಟ್ ಇತ್ತೀಚೆಗೆ ಈ AI ವಿಡಿಯೋಸ್ ಇಮೇಜಸ್ ಅನ್ನೋದು ಎಷ್ಟು ಕುಟುಂಬಗಳನ್ನ ಹಾನಿ ಮಾಡ್ತಾ ಇದೆ, ಕುಟುಂಬಗಳಿಗೆ ಹಾನಿ ಮಾಡ್ತಾ ಇದೆ, ಎಷ್ಟು ಸಂಬಂಧಗಳಲ್ಲಿ ಬಿರುಕನ್ನ ಉಂಟು ಮಾಡ್ತಾ ಇದೆ. ಆದ್ರೂ ಕೂಡ ಇದರ ವಿರುದ್ಧ ಯಾಕೆ ಹೋರಾಡ್ತಾ ಇಲ್ಲ ಅಂದ್ರೆ ಸೈಬರ್ ಕ್ರೈಮ್ ಆಗಿರಬಹುದು ಅಥವಾ ಪೊಲೀಸರಾಗಿರಬಹುದು, ಅವರಿಗೆ ಒಂದಷ್ಟು ಕಂಪ್ಲೇಂಟ್ ಹೋದ್ರೆ ಅಲ್ಲಿ ಅವರು ಕ್ರಮವನ್ನ ಕೈಗೊಳ್ತಾರೆ. ಆದ್ರೂ ಕೂಡ ಇಂಥವ್ರಿಗೆ ಕಡಿವಾಣ ಹಾಕೋಕೆ ಏನೂ ಆಗ್ತಾನೆ ಇಲ್ವಾ? ಯಾರ್ದೋ ಮುಖಕ್ಕೆ ಇನ್ಯಾರ್ದೋ ಒಂದು ದೇಹ ಹಾಕಿರ್ತಾರೆ, ಇನ್ಯಾರ್ದೋ ದೇಹಕ್ಕೆ ಮತ್ಯಾರ್ದೋ ಮುಖ ಹಾಕಿರ್ತಾರೆ, ಒಂದು ಹುಡುಗಿ ಪಕ್ಕದಲ್ಲಿ ನಿಂತಿರುವಂತಹ ಫೋಟೋಸ್ಗಳನ್ನ ಹಾಕಿರ್ತಾರೆ. ಬೇರೆ ಬೇರೆ ರೀತಿಯ ಕೆಟ್ಟದಾಗಿ ಒಂದು ಹುಡುಗಿಯ ಅಥವಾ ಹುಡುಗನ ಮುಖವನ್ನ ಅಥವಾ ದೇಹವನ್ನ ಬಳಸ್ಕೊಳ್ತಾ ಇದ್ದಾರೆ. ಇದು ಸೂಕ್ತವಲ್ಲ ಅನ್ನೋದು ಒಂದಷ್ಟು ಜನರ ವಾದವಾಗ್ತಾ ಇದೆ. ಈಗ ಸೋಷಿಯಲ್ ಮೀಡಿಯಾ ಹೇಗಾಗೋಗ್ಬಿಟ್ಟಿದೆ ಅಂತಂದ್ರೆ ಒಂದಷ್ಟು ಕಮೆಂಟ್ಸ್ ಗಳನ್ನ ನೀವು ನೋಡಿರ್ತೀರಾ, ಬಹಳ ಕೆಟ್ಟದಾಗಿ ಕಮೆಂಟ್ ಮಾಡೋದಾಗಿರಬಹುದು. ಸೊ ಅದಕ್ಕೆ ಆಕ್ಷನ್ ನಾವು ತಗೊಳ್ಬೇಕು ಅಂತಂದ್ರೆ ಆ ಒಂದು ಕಮೆಂಟ್ಗೆ ನಮಗೆ ತುಂಬಾ ಟೈಮ್ ಹಿಡಿತಾ ಇದೆ. ಸೊ ಹೀಗಾಗಿ ಇಂಥವರ ವಿರುದ್ಧ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಬೇಕು. ಈಗ ರುಕ್ಮಿಣಿ ವಸಂತ ಆಯ್ತು, ಮುಂದೆ ಇನ್ನೊಬ್ಬ ನಟಿ ಮಾಡ್ತಾರೆ, ಹಿಂದೆ ಸಾಕಷ್ಟು ಜನ ನಟಿಮಣಿಯರದ್ದು ಮಾಡಿದ್ದಾರೆ. ಬರೀ ನಮ್ಮ ಕನ್ನಡದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಯ ನಟಿಮಣಿಯರದ್ದು ಕೂಡ ಈ ರೀತಿಯ ಕೆಟ್ಟ ಫೋಟೋಸ್ ಆಗಿರಬಹುದು, ವಿಡಿಯೋಸ್ ಮಾಡಿರ್ಬೋದು, ವೈರಲ್ ಆಗ್ತಾ ಇರುವಂತದ್ದು. ಕೆಲವೊಬ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸ್ಕೊಳ್ತಾರೆ, ಇನ್ನು ಕೆಲವೊಬ್ರು ಹೋಗ್ಲಿ ಬಿಡು ಇಂಥವ್ರು ಹೀಗೆ ಏನಾದ್ರು ಮಾಡ್ಕೊಂಡು ಸಾಯಿ ಅಂತ ಬಿಟ್ಬಿಡ್ತಾರೆ. ಸೊ ಹಂಗೆ ಬಿಡ್ತಾ ಹೋದ್ರೇನೆ ಇಂಥ ಒಂದಷ್ಟು ಜನರ ಹಾವಳಿ ಇಂದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸದ್ಯಕ್ಕೆ ರುಕ್ಮಿಣಿ ವಸಂತ ಅವರ ಈ ಒಂದು ಪೋಸ್ಟ್ ಅನ್ನ ನೋಡಿ ಕೆಲವೊಬ್ರು ಇದು ಒರಿಜಿನಲ್ಲೇ, ಇದು ರುಕ್ಮಿಣಿನೇ ಅಂತ ಅವ್ರಿಗೆ ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಆ ಒಂದು ಡೀಪ್ ಫೇಕ್ ಮಾಡಿರುವಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು, ಮಾರ್ಫ್ ಮಾಡಿರುವಂಥದ್ದನ್ನ ನೋಡ್ತಾ ಹೋಗ್ಬೋದು. ಸೊ ಹೀಗಿರ್ಬೇಕಾದ್ರೆ ಅದು ಒರಿಜಿನಲ್ ಯಾವುದು ಅಥವಾ ಫೇಕ್ ಯಾವುದು ಅನ್ನೋದು ಗೊತ್ತಾಗೋದೇ ಇಲ್ಲ. ಇನ್ನು ಕೆಲವೊಬ್ರು ಆ ಒಂದು ವಿಚಾರದ ಬಗ್ಗೆ ತಿಳ್ಕೊಂಡಿರೋರು, ಅದ್ರ ಬಗ್ಗೆ ಗೊತ್ತಿರೋರಿಗೆ ಏನಾಗುತ್ತೆ, ಅದು ಆರಾಮಾಗಿ ಗೊತ್ತಾಗುತ್ತೆ ಇದು AI ವಿಡಿಯೋ ಅಥವಾ AI ಫೋಟೋ ಅಂತ. ಸೊ ಸದ್ಯಕ್ಕೆ ರುಕ್ಮಿಣಿ ಅವರ ಪರವಾಗಿಯೂ ಕೂಡ ಒಂದಷ್ಟು ಜನ ಬ್ಯಾಟ್ ಬೀಸ್ತಾ ಇದ್ದಾರೆ, ರುಕ್ಮಿಣಿ ಅವರ ವಿರುದ್ಧವಾಗಿಯೂ ಕೂಡ ಒಂದಷ್ಟು ಜನ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ, ಇದು ರುಕ್ಮಿಣಿನೇ ಅನ್ನುವಂತಹ ರೀತಿಯಲ್ಲೂ ಕೂಡ. ಬಟ್ ಆ ವಿಡಿಯೋನ ಫೋಟೋನ ನೀವು ನೋಡ್ತಾ ಇದ್ರೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಅದು ರುಕ್ಮಿಣಿ ವಸಂತ ಅವರು ಅಲ್ಲ ಅಂತ. ಬಿಕಾಸ್ ಅವರ ಡ್ರೆಸ್ ಸೆನ್ಸ್ ಬಗ್ಗೆನೂ ಕೂಡ ನಮ್ಮೆಲ್ರಿಗೂ ಗೊತ್ತೇ ಇದೆ. ಯಾವುದೇ ಸಿನಿಮಾದಲ್ಲಾಗಿರಬಹುದು ಅಥವಾ ಕಾರ್ಯಕ್ರಮದಲ್ಲಾಗಿರಬಹುದು ರುಕ್ಮಿಣಿ ಅವರು ಯಾವ ರೀತಿ ಡ್ರೆಸ್ ಸೆನ್ಸ್ ಅನ್ನ ಮೇಂಟೈನ್ ಮಾಡ್ತಾರೆ, ಅವರ ಲುಕ್ ಅನ್ನ ಮೇಂಟೈನ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾಗಿತ್ತು. ಸೊ ಹೀಗಾಗಿ ಈಗ ಏನು ವೈರಲ್ ಆಗಿರುವಂತಹ ವಿಡಿಯೋ ಅಥವಾ ಫೋಟೋ ಇದು ರುಕ್ಮಿಣಿ ವಸಂತ ಅವ್ರು ಅಲ್ಲ, ಇದು ಕಂಪ್ಲೀಟ್ ಆಗಿ AI ಫೋಟೋ ವಿಡಿಯೋ ಆಗಿದೆ. ಸೊ ಈ ರೀತಿ ಒಬ್ಬ ಹೆಣ್ಮಗು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಮಾಡ್ತೀರಾ? ಎಮೋಷ್ನಲಿ ಅವರಿಗಾಗಿರಬಹುದು, ಅವರ ಫ್ಯಾಮಿಲಿಗಾಗಿರಬಹುದು ಯಾವ ರೀತಿ ಡ್ಯಾಮೇಜ್ ಆಗುತ್ತೆ, ನಿಮಗೆ ಇದು ಯಾವುದು ಕೂಡ ಗೊತ್ತಾಗೋದಿಲ್ವಾ ಅಂತ ಕೂಡ ಒಂದಷ್ಟು ಜನ ವಾದ ಮಾಡ್ತಾ ಇದ್ದಾರೆ. ಸೊ ವೇಟ್ ಮಾಡಿ ನೋಡೋಣ, ಇನ್ನು ಮುಂದೆನಾದ್ರೂ ಈ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಡಿವಾಣ ಹಾಕ್ತಾರಾ ಪೊಲೀಸರು? ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.